ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನನ್ನ ಚಾರ್ಧಾಮ್ ಯಾತ್ರೆಯ ಫಸ್ಟ್ ಡೇ ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಹೇಗೆ ನಾವು ಬಂದ್ವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಹಿಂದಿನ ದಿನ ನಾವು ಪಾರ್ಕೋಟಲ್ಲಿ ಬಂದು ಸ್ಟೇ ಆಗಿದ್ವಿ. ಸೊ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾವು ಯಮುನೋತ್ರಿ ಯಾತ್ರೆಯನ್ನು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಗೆ ಹೇಗೆ ಹೋದ್ವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಸೊ ಬೆಳಗಿನ ಜಾವ 3 ಗಂಟೆಗೆ ನಾವು ಯಮುನೋತ್ರಿ ಕಡೆಗೆ ಹೊರಟ್ವಿ. ಯಾಕಂತ ಹೇಳಿದ್ರೆ ನಾವು 3 ಅವರ್ಸ್ ಜರ್ನಿ ಮಾಡಬೇಕಾಗಿತ್ತು ಬಾರ್ಕೋಟಿಂದ ಯಮುನೋತ್ರಿಗೆ. ಸೊ ಹಾಗಾಗಿ ತುಂಬ ರಶ್ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಬೆಳಗ್ಗೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಯಮುನೋತ್ರಿ ಕಡೆಗೆ ಹೊರಟ್ವಿ. ಚಾರ್ಧಾಮ್ ಯಾತ್ರೆ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಫಸ್ಟ್ ವಿಸಿಟ್ ಮಾಡೋದೇ ಯಮುನೋತ್ರಿಗೆ. ಫಸ್ಟ್ ಎಲ್ಲರೂ ಯಮುನೋತ್ರಿಗೆ ಬಂದು ಆಮೇಲೆ ಗಂಗೋತ್ರಿ, ಆಮೇಲೆ ಕೇದಾರ್, ಆಮೇಲೆ ಬದ್ರಿನಾಥ್ಗೆ ಹೋಗ್ತಾರೆ. ಸೊ ಹಾಗಾಗಿ ನಾವು ಕೂಡ ಯಮುನೋತ್ರಿ ಕಡೆಗೆ ಹೊರಟ್ವಿ. ನಾವು ಹೋಗಿದ್ದ ದಿನ ವೆದರ್ ಚೆನ್ನಾಗಿತ್ತು. ನಮಗೆ ವೆದರಿಂದ ಯಾವುದೇ ತೊಂದರೆ ಆಗಲಿಲ್ಲ. ಕ್ಲಿಯರ್ ವೆದರ್ ಇತ್ತು. ರೋಡ್ ಕೂಡ ತುಂಬಾ ಕಷ್ಟಕರವಾಗಿರುತ್ತೆ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ನೋಡಿ ಹೇಗಿದೆ ಅಂತ. ತುಂಬ ಡೇಂಜರಸ್ ರೂಟ್ ಅದು. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನಮಗೆ. ಆ್ಯಕ್ಚುಲಿ ತುಂಬ ಸಣ್ಣದಾದಂಥ ರೋಡಲ್ಲಿ ಹೋಗೋದು ಅಷ್ಟು ಈಸಿ ಅಲ್ಲ. ಬಟ್ ದೇವ್ರ ದಯೆಯಿಂದ ನಾವು ಸುಗಮವಾಗಿ ನಾವು ಹೋದ್ವಿ. ನಾವು ಯಮುನೋತ್ರಿಗೆ ಹೋಗಬೇಕಾದ್ರೆ ಜಾನಕಿ ಜಟ್ಟಿ ಅಂತ ಒಂದು ಪ್ಲೇಸ್ ಸಿಗುತ್ತೆ. ಅಲ್ಲೇ ನಾವು ನಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಅಲ್ಲಿಂದ ಮುಂದೆ ವೆಹಿಕಲ್ಗಳು ಹೋಗಲ್ಲ. ಅಲ್ಲಿಂದ ಯಮುನೋತ್ರಿ ಟೆಂಪಲ್ಗೆ 6 ಕಿಲೋಮೀಟ್ರ್ ನಾವು ನಡಿಬೇಕಾಗತ್ತೆ. ನಡೆಯೋಕ್ಕಾಗಲ್ಲ ಅಂತ ಇರೋರು ಕುದುರೆ ಅಥವಾ ಡೋಲಿಯಲ್ಲಿ ಹೋಗ್ಬೋದು. ಬಟ್ ಯಾವುದೇ ಕಾರಣಕ್ಕೂ ವೆಹಿಕಲ್ ಮುಂದೆ ಹೋಗಲ್ಲ. ಜಾನಕಿ ಜಟ್ಟಿಯಲ್ಲಿ ನಾವು ನಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಸೊ ನಾವು ಕೂಡ ಅವತ್ತು ಜಾನಕಿ ಜಟ್ಟಿಯಲ್ಲಿ ನಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡಿಬಿಟ್ಟು ಮುಂದೆ ನಡೆದ್ವಿ. ಸೊ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದನ್ನೇ ಜಾನಕಿ ಜಟ್ಟಿ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಯಮುನೋತ್ರಿ ಟೆಂಪಲ್ಗೆ. ಇನ್ ಕೇಸ್ ನಿಮಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಕುದುರೆ ಅಥವಾ ಪಾಲ್ಕಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಎಷ್ಟು ಜನ ಹೇಗೆ ಕುತ್ಕೊಂಡಿದ್ದಾರೆ ಅಂತ. ಇದೆಲ್ಲ ಪಾಲ್ಕಿ ಅವರು. ಇಲ್ಲಿ ಬಂದುಬಿಟ್ಟು ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ಪಾಲ್ಕಿನ ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಪಾಲ್ಕಿ ಅಂತ ಹೇಳಿದ್ರೆ 4 ಜನ ಅವರು ನಿಮ್ಮನ್ನು ಹೊತ್ಕೊಂಡು ಹೋಗ್ತಾರೆ. ಇದನ್ನೇ ಪಾಲ್ಕಿ ಅಂತ ಕರೀತಾರೆ. ಸೊ ನೋಡಿ, ಇಲ್ಲಿ ಕುತ್ಕೊಂಡು ಹಿಂಗೆ ಕಾಯ್ತಾ ಇರ್ತಾರೆ. ನಾವು ಬೇಕಾದರೆ ಪಾಲ್ಕಿ ಸೆಲೆಕ್ಟ್ ಮಾಡಿ ಹೋಗ್ಬೋದು. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ತುಂಬ ಸುಸ್ತಾಗಿದ್ದೆ ನಾನು ಟ್ರಾವೆಲ್ ಮಾಡಿ. ಹಾಗಾಗಿ ನಾನು ಕುದುರೆನ ಚೂಸ್ ಮಾಡಿಕೊಂಡೆ. ಸೊ ನಡೆಯೋಕ್ಕೆ ಇಷ್ಟ ಇರೋರು ನಡ್ಕೊಂಡೇ ಹೋಗ್ಬೋದು. ಬಟ್ ನಡಿಬೇಕಂದ್ರೆ ನೀವು ಸ್ವಲ್ಪ ಪ್ರಿಪೇರ್ ಆಗಿ ಬರೋದು ತುಂಬ ಒಳ್ಳೆಯದು. ಇದು ನಮ್ಮೂರಲ್ಲೆಲ್ಲ ನಡೆದಾಗೆ ಅಷ್ಟು ಈಸಿಯಾಗಿರಲ್ಲ ಜರ್ನಿ, ಸ್ವಲ್ಪ ಟಫ್ ಆಗಿರುತ್ತೆ. ಸೊ ನೀವು ಟ್ರಿಪ್ಪಿಗೆ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಈ ಯಮುನೋತ್ರಿ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಇಲ್ಲಿ ಇಷ್ಟೊಂದು ಜನ ಬರ್ತಾರೆ, ಯಾಕೆ ಈ ದೇವಾಲಯ ಇಷ್ಟೊಂದು ಪ್ರಮುಖವಾಗಿದೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಯಮುನೆಯನ್ನು ಇಲ್ಲಿ ಸೂರ್ಯಪುತ್ರಿ ಹಾಗೂ ಯಮನ ಸಹೋದರಿ ಅಂತ ಹೇಳಿಬಿಟ್ಟು ಇಲ್ಲಿ ಆರಾಧನೆ ಮಾಡ್ತಾರೆ. ಇದು ಸುಮಾರು ಸಮುದ್ರ ಮಟ್ಟದಿಂದ 3235 ಮೀಟರ್ ಎತ್ತರದಲ್ಲಿದೆ. ಇದು ಯಮುನಾ ನದಿಯ ಮೂಲ ಉದ್ಭವ ಸ್ಥಳ ಕೂಡ ಆಗಿದೆ. ಹಾಗಾಗಿ ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ನಾವು ಮಾಡಿರುವಂಥ ಎಲ್ಲ ಪಾಪಗಳಿಂದ ನಾವು ಮುಕ್ತಿ ಹೊಂದಬಹುದು ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಪ್ರತಿ ವರ್ಷ ಬಂದು ಸ್ನಾನ ಮಾಡ್ತಾರೆ. ಹಾಗೆಯೇ ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಅವರು ಫಸ್ಟು ಯಮುನೋತ್ರಿಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಯಮುನೋತ್ರಿಗೆ ಬಂದು ನೆಕ್ಸ್ಟ್ ಗಂಗೋತ್ರಿಗೆ ಹೋಗ್ತಾರೆ, ಆಮೇಲೆ ಕೇದಾರ್ಗೆ ಹೋಗ್ತಾರೆ, ಲಾಸ್ಟ್ಗೆ ಬದ್ರಿನಾಥ್ಗೆ ಹೋಗ್ತಾರೆ. ಸೊ ಅವಾಗಿಂದ ಹಿಡಿದು ಇವಾಗಿನವರೆಗೂ ಯಮುನೋತ್ರಿಯಿಂದನೇ ಚಾರ್ಧಾಮ್ ಯಾತ್ರೆಯನ್ನು ಮಾಡ್ತಾರೆ. ಸೊ ನಾವು ಕೂಡ ಫಸ್ಟು ಯಮುನೋತ್ರಿಗೆ ಬಂದಿದ್ವಿ, ಯಮುನೋತ್ರಿಯ ದರ್ಶನವನ್ನು ಪಡ್ಕೊಂಡ್ವಿ. ಹೀಗೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಹೋಗ್ತಾ ಇರಬೇಕಾದ್ರೆ ನೋಡಿ, ಈಗ ಎಂಟ್ರೆನ್ಸ್ ಬರ್ತಾ ಇದೆಯಲ್ಲ, ಇದೇ ಯಮುನೋತ್ರಿ ದೇವಿಯ ಎಂಟ್ರೆನ್ಸ್. ದೇವಾಲಯಕ್ಕೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಾವು 6 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗತ್ತೆ. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದಿನ ವೆದರ್ ತುಂಬ ಕ್ಲಿಯರ್ ಆಗಿದ್ದರಿಂದ ಬಹಳ ಚೆನ್ನಾಗಿತ್ತು. ರೋಡಲ್ಲಿ ಹೋಗಬೇಕಾದ್ರೆ ನಿಮಗೆ ಅಕ್ಕಪಕ್ಕ ಶಾಪ್ಸ್ಗಳಿರುತ್ತೆ. ನಿಮಗೆ ಎಲ್ಲಾದರೂ ನಿಮಗೆ ಸುಸ್ತಾಯಿತು, ನಡೆಯೋಕ್ಕಾಗ್ತಿಲ್ಲ ಅಂದರೆ ನೀವು ಅಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಏನಾದ್ರು ತಿನ್ನಬೇಕು ಅನಿಸಿದ್ರೆ ಟಿಫನ್ ಮಾಡ್ಬೋದು, ಕಾಫಿ ಟೀ ಕುಡಿಬೋದು. ನಿಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ರೆಸ್ಟ್ ಮಾಡಿಬಿಟ್ಟು ಆರಾಮಾಗಿ ನೀವು ಹೋಗ್ಬೋದು. ಹಾಗೆ ಅಕ್ಕಪಕ್ಕ ಸಣ್ಣದಾದಂಥ ಸರೋವರ, ಈ ಥರ ನೀರಿಂದು ನೋಡ್ಬೋದು ನೀವು. ಈ ಥರ ತುಂಬ ಚೆನ್ನಾಗಿರುವಂಥ ಒಂದು ಒಳ್ಳೊಳ್ಳೆ ಸೀನ್ರಿ ನಿಮಗೆ ಸಿಗುತ್ತೆ. ಇದನ್ನೆಲ್ಲ ನೀವು ಎಂಜಾಯ್ ಮಾಡ್ಕೊತ ದೇವರನ್ನ ನೆನೆಸ್ಕೊತ ನೀವು ಮಾಡೋ ಜರ್ನಿ ನಿಮಗೆ ಗೊತ್ತಾಗೋದೇ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಅದು ಅತ್ಯಂತ ಕಷ್ಟಕರವಾಗಿದ್ದರೂ ಕೂಡ ಆ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿಮಗೆ ಆ ಕಷ್ಟ ಎಲ್ಲ ನಿಮಗೆ ಏನು ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನೀವು ಯಮುನೋತ್ರಿಗೆ ಬರಬೇಕಾದ್ರೆ ಬೆಳಗ್ಗೆ ಬೇಗನೆ ಹೊರಟು ಬನ್ನಿ. ಏನಿಲ್ಲ ಅಂದರೂ 9 ಗಂಟೆ ಅಷ್ಟರೊಳಗೆ ನೀವು ಟೆಂಪಲ್ನ ರೀಚ್ ಆಗಬೇಕು. ಹಾಗೆ ಟೈಮ್ ಸೆಟ್ ಮಾಡ್ಕೊಂಡು ಬನ್ನಿ. ಯಾಕಂತ ಹೇಳಿದ್ರೆ 9 ಗಂಟೆ ಮೇಲೆ
ತುಂಬ ರಶ್ ಆಗುತ್ತೆ. ಇಲ್ಲಿ ಈ 6 ಮಂತ್ಸ್ ಮಾತ್ರ ಈ ಟೆಂಪಲ್ ಓಪನ್ ಇರೋದ್ರಿಂದ, ನಾವು ಹೋಗಿರೋದು ಮೇ ಮಂತಲ್ಲಾಗಿರೋದ್ರಿಂದ ತುಂಬ ಕ್ರೌಡ್ ಜಾಸ್ತಿ ಇರುತ್ತೆ. ಕ್ರೌಡ್ ಜಾಸ್ತಿ ಇದ್ದಾಗ ನೀವು ಹೋದರೆ ನಿಮ್ಗೆ ತುಂಬ ಟಫ್ ಆಗುತ್ತೆ. ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೂ ಟಫ್ ಆಗುತ್ತೆ, ರೋಡಲ್ಲಿ ಹೋಗ್ಬೇಕಾದ್ರೂ ಟಫ್ ಆಗುತ್ತೆ. ನಾವು ನೋಡಿ ಬೆಳಗ್ಗೆ ಬೇಗ ಹೊರಟಿದ್ರಿಂದ ನಮ್ಗೆ ಅಷ್ಟು ಕ್ರೌಡ್ ಸಿಗಲಿಲ್ಲ. ನಾವು ಬೇಗನೆ ಹೋದ್ವಿ, ದರ್ಶನ ಕೂಡ ನಾವು ಬೇಗ ಆಯಿತು. ಸೊ ನಾವು ಬೇಗ ಆರಾಮಾಗಿ ಬಂದ್ವಿ. ಬಟ್ ನಾವು ರಿಟರ್ನ್ ಬರಬೇಕಾದ್ರೆ ಕೆಲವೊಬ್ರು ಇನ್ನೂ ಹೋಗೋರಿದ್ರು, ಅವಾಗ ಅವರಿಗೆ ತುಂಬಾ ಟಫ್ ಆಗ್ತಾಯಿತ್ತು. ಸೊ ಬೇಗನೆ ಬನ್ನಿ, ಬೇಗ ಬಂದುಬಿಟ್ಟು ಬೇಗ ದರ್ಶನ ಪಡ್ಕೊಳ್ಳಿ. ಹಾಗೆ ನಾವು ಜರ್ನಿ ಮಾಡಬೇಕಾದ್ರೆ ನಾವು ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಳ್ಳೋಣ ಅನಿಸ್ತು. ಹಾಗೆ ಒಂದು ಕಡೆ ಸ್ಟಾಪ್ ಮಾಡಿಬಿಟ್ಟು ಒಂದು ಟೀ ಕುಡಿಯೋಣ ಅಂಥೇಳಿ ಸ್ಟಾಪ್ ಮಾಡಿದ್ವಿ. ನಮಗೆ ಅಲ್ಲಿನ ಒಂದು ಸ್ಪೆಷಲ್ ಟೀನ ಮಾಡಿಕೊಟ್ರು. ಅದು ಏನು ಟೀ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿನ ಸ್ಪೆಷಲ್ ಟೀ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಆ ಚಳಿಗೆ ಆ ಟೀ ತುಂಬಾ ಚೆನ್ನಾಗಿತ್ತು. ಸೊ ಟೀ ಟೇಸ್ಟ್ ಮಾಡಿದ್ವಿ. ಅಲ್ಲಿ ಶಾಪಲ್ಲೇ ನಮ್ಮ ಕುದುರೆ ಅವರು ಕುತ್ಕೊಂಡಿದ್ರು, ಅವ್ರ ಹತ್ರ ಸ್ವಲ್ಪ ಹರಟೆ ಹೊಡೆದ್ವಿ, ಮಾತಾಡಿದ್ವಿ, ತುಂಬ ಫನ್ ಮಾಡಿದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಅಲ್ಲಿ ಟೀ ಕುಡಿದ್ಮೇಲೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಯಮುನೋತ್ರಿಯ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ನೀವು ದೇವಸ್ಥಾನಕ್ಕೆ ಮೇಲ್ಗಡೆ ಹೋದಾಗ ದೇವಸ್ಥಾನದ ಪಕ್ಕದಲ್ಲಿ ಬಿಸಿ ನೀರಿನ ಕುಂಡ ಇದೆ. ಬಿಸಿ ನೀರಿನ ಕುಂಡ ಅಂತ ಹೇಳಿದ್ರೆ ಅಲ್ಲಿ ಕುದಿಯುವಷ್ಟು ನೀರು ಬಿಸಿಯಾಗಿರುತ್ತೆ. ನಾವೇನು ದೇವಸ್ಥಾನಕ್ಕೆ ಹೋಗ್ತೀವಿ ಆ ಬಿಸಿ ನೀರಿನ ಕುಂಡದಲ್ಲಿ ನಾವು ಸ್ನಾನವನ್ನು ಮಾಡಿ ನಂತರ ದೇವರ ದರ್ಶನವನ್ನು ಪಡಿಬೇಕಾಗತ್ತೆ. ಎಷ್ಟು ಬಿಸಿಯಾಗಿರುತ್ತೆ ನೀರು ಅಂತ ಹೇಳಿದ್ರೆ ಕೈ ಹಾಕಿದ್ರೆ ಸುಟ್ಟೋಗುತ್ತೆ, ಅಷ್ಟು ಬಿಸಿಯಾಗಿರುತ್ತೆ. ಈ ಥರದ ಒಂದು ವಿಶೇಷತೆ ನೀವು ಬೇರೆ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ದೇವರಿದ್ದಾನೆ ಅಂತ ಹೇಳೋದಕ್ಕೆ ಇದು ಒಂದು ಸಾಕ್ಷಿ ಅಂತ ಹೇಳಬಹುದು. ಅದನ್ನು ನಾನು ನನ್ನ ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ, ಬಿಸಿ ನೀರಿನ ಕುಂಡವನ್ನು. ಸೊ ಈ ರೀತಿಯಾಗಿ ಹಲವಾರು ವಿಶೇಷತೆನ ನಾವು ಯಮುನೋತ್ರಿ ಧಾಮದಲ್ಲಿ ನೋಡಬಹುದು. ಈ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅಕಾಲಿಕ ಮರಣದಿಂದ ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳಿ ಬಹಳ ನಂಬಲಾಗುತ್ತೆ. ಆದ್ದರಿಂದ ಯಾರು ಕೂಡ ಬಂದರೂ ಕೂಡ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದನ್ನು ಮಿಸ್ ಮಾಡಬೇಡಿ. ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡ್ಕೊಳ್ಳಿ. ಇನ್ನೇನು ನಾವು ದೇವಸ್ಥಾನದ ಹತ್ರನೇ ರೀಚ್ ಆಗ್ತಾ ಇದ್ದೀವಿ. ದೇವಾಲಯ ಹತ್ರ ಬಂತು. ಈಗ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇದೆ ಯಮುನಾ ದೇವಿ ದೇವಾಲಯ. ನಾವು ದೇವಸ್ಥಾನದ ಹತ್ರನೇ ಬಂದ್ವಿ, ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ದೇವಾಲಯಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಅಕ್ಕಪಕ್ಕದಲ್ಲಿ ನಿಮಗೆ ಪೂಜಾ ಸಾಮಾನುಗಳು ಸಿಗುತ್ತೆ. ನೀವು ದೇವರಿಗೆ ಅರ್ಚನೆ ಅಭಿಷೇಕ ಮಾಡಿಸೋದಿದ್ರೆ ಇಲ್ಲಿ ನೀವು ತಗೊಂಡು ದೇವರಿಗೆ ನೀವು ಕೊಡಬಹುದು. ನೋಡ್ತಾ ಇದ್ದೀರಲ್ಲ, ಇದೇ ಯಮುನಾ ದೇವಿಯ ಎಂಟ್ರೆನ್ಸ್. ಹೀಗೆ ನಾವು ಬೆಳಗ್ಗೆ ಬೇಗ ಹೋಗೋದ್ರಿಂದ ರಶ್ ಕಡಿಮೆ ಇತ್ತು. ಈಗ ದೇವಾಲಯದೊಳಗೆ ಹೋಗ್ತಾ ಇದ್ದೀನಿ ನಾನು. ದೇವಾಲಯದ ಒಳಗಡೆ ಮೊಬೈಲ್ ಫೋನ್ ಯೂಸ್ ಮಾಡೋದಕ್ಕೆ ಬಿಡಲ್ಲ, ಇಲ್ಲಿ ತನಕ ಅಷ್ಟೇ ಅಲೋ ಮಾಡೋದು. ಸೊ ನಾನು ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನವನ್ನು ಪಡ್ಕೊಂಡೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ರಶ್ ಇರಲಿಲ್ಲ. ಹಾಗಾಗಿ ನನಗೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ಹೇಳಿದಾಗೆ ನಿಮಗೆ ಬಿಸಿ ನೀರಿನ ಬುಗ್ಗೆ ಅಂತ ನಾನು ನಿಮ್ಗೆ ಹೇಳಿದ್ದೆ, ಇದು ದೇವಾಲಯದ ಪಕ್ಕದಲ್ಲೇ ಇದೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ಬಿಸಿ ನೀರಿನ ಕುಂಡ. ಇದರೊಳಗೆ ನೀರು ಎಷ್ಟು ಬಿಸಿಯಾಗಿರುತ್ತೆ ಅಂತ ಹೇಳಿದ್ರೆ ಕೈ ಹಾಕಿದ್ರೆ ಸುಟ್ಟೋಗುತ್ತೆ, ಕೈ ಹಾಕಕ್ಕೆ ಕೂಡ ಆಗಲ್ಲ, ಅಷ್ಟು ಬಿಸಿ ಇರುತ್ತೆ. ಆದರೂ ನಾನು ನೀರನ್ನು ಸ್ವಲ್ಪ ಟಚ್ ಮಾಡಿದೆ, ತುಂಬಾ ಬಿಸಿಯಾಗಿತ್ತು. ಇಲ್ಲಿ ನಾವು ಅಕ್ಕಿ ಹಾಕಿದ್ರೆ ಅನ್ನ ಆಗಿ ಬೆಂದೋಗುತ್ತೆ, ಅಷ್ಟು ಬಿಸಿಯಾಗಿರುತ್ತೆ. ಇಲ್ಲಿ ಕುಂಡವನ್ನು ಪೂಜೆ ಮಾಡ್ತಾರೆ. ಇದು ದೇವಸ್ಥಾನದೊಳಗೆ ಚಿಕ್ಕದಾಗಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡದಾದ ಬಿಸಿ ನೀರಿನ ಕುಂಡ ಇದೆ. ಇಲ್ಲಿ ನಾವು ಅಲ್ಲಿ ಅಕ್ಕಿಯನ್ನು ಕೊಡ್ತಾರೆ. ಆ ಅಕ್ಕಿಯನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ಕೊಟ್ಟರೆ ಇಲ್ಲಿ ಬಿಸಿ ನೀರಿನ ಕುಂಡದೊಳಗೆ ಹಾಕಿ ಅನ್ನವನ್ನು ಮಾಡಿ ಅದನ್ನು ನಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ. ಇದನ್ನು ಮನೆಗೆ ತೊಗೊಂಡು ಬಂದುಬಿಟ್ಟು ಅದನ್ನು ಒಂದಿನ ಒಣಗಿಸ್ಬಿಟ್ಟು ಅದು ಡ್ರೈ ಆಗುತ್ತೆ. ಅದಾದಮೇಲೆ ಅದನ್ನು ನಮ್ಮ ಅಡುಗೆಯಲ್ಲಿ ಉಪಯೋಗವನ್ನು ಮಾಡಿ ಪ್ರಸಾದದ ರೂಪದಲ್ಲಿ ನಾವು ತಗೊಳ್ಬೇಕಾಗತ್ತೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ನಂಬ್ತಾರೆ. ಸೊ ನಾನು ಕೂಡ ಒಂದು ಪ್ರಸಾದದ ರೂಪದಲ್ಲಿ ಅದನ್ನು ತಗೊಂಡು ಬಂದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾದ ಒಂದು ದೇವಾಲಯ ಇತ್ತು, ಅದಕ್ಕೂ ಹೋಗ್ಬಿಟ್ಟು ಅಲ್ಲೂ ಒಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬಂದೆ. ಹಾಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ದೇವಾಲಯಕ್ಕೆ ಬರಬೇಕಾದ್ರೆ ಬಿಸಿ ನೀರಿನ ಕುಂಡದಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ. ಇದೇ ಆ ಕುಂಡ. ಲೇಡೀಸ್ಗೆ ಸೆಪ್ರೇಟ್ ಆದ ಕುಂಡ ಇದೆ, ಜೆಂಟ್ಸ್ಗೆ ಸೆಪ್ರೇಟ್ ಆದ ಕುಂಡ ಇದೆ. ಇಲ್ಲೇ ನಾವು ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟು ದೇವರ ದರ್ಶನವನ್ನು ಪಡ್ಕೋಬೇಕಾಗತ್ತೆ. ಹಾಗೆ ನನಗೆ ಮತ್ತೊಂದು ಬೇಜಾರಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ, ದೇವಸ್ಥಾನದ ಪಕ್ಕ ಯಮುನಾ ನದಿ ಇಷ್ಟು ಚೆನ್ನಾಗಿ ಹರಿತಾ ಇದೆ, ಆದರೆ ನಮ್ಮ ಜನ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಫುಲ್ ಗಲೀಜು ಮಾಡ್ತಾ ಇದ್ದಾರೆ. ಬಟ್ಟೆಗಳು, ಕಸ, ವೇಸ್ಟು ಎಲ್ಲದನ್ನು ಆ ನದಿಗೆ ಹಾಕ್ತಾ ಇದ್ದಾರೆ. ಇದೊಂದು ತುಂಬಾ ನನಗೆ ಬೇಜಾರಾಯಿತು. ಪ್ಲೀಸ್ ದಯಮಾಡಿ ಯಾರು ಕೂಡ ಅಲ್ಲಿ ಕಸ ಹಾಕೋದು, ಬಟ್ಟೆ ಹಾಕೋದೆಲ್ಲ ಮಾಡಬೇಡಿ. ನಮ್ಮ ಪ್ರಕೃತಿ ಏನು ನಮಗೆ ಸಹಜವಾಗಿ ಚೆನ್ನಾಗಿದೆ ಅದನ್ನು ಹಾಗೆ ಇರೋಕ್ಕೆ ಬಿಡೋಣ. ಅದನ್ನು ನಾವು ಹೋಗಿ ಹಾಳು ಮಾಡಿ ಗಲೀಜು ಮಾಡೋದು ಬೇಡ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ಬ್ಯೂಟಿ ಹೋಗ್ಬಿಟ್ಟು ಎಷ್ಟು ಹೇಗಾಗ್ಬಿಟ್ಟಿದೆ ಅಲ್ಲಿ ಅಂತ ಹೇಳಿದ್ರೆ ಬರೀ ಬಟ್ಟೆಗಳು, ಕಸದ ರಾಶಿ ಇದೇ ಕಾಣಿಸ್ತಾ ಇದೆ. ಸೊ ನಮ್ಮ ದೇವಾಲಯಗಳನ್ನು ನಾವೇ ಚೆನ್ನಾಗಿ ಕಾಪಾಡ್ಕೋಬೇಕು, ನಾವೇ ಚೆನ್ನಾಗಿ ಇಟ್ಕೊಳ್ಬೇಕು. ಸೊ ಯಾರು ಕೂಡ ಅಲ್ಲಿ ಗಲೀಜನ್ನು ಮಾಡಬೇಡಿ. ಸೊ ಇಲ್ಲಿಗೆ ನನ್ನ ದರ್ಶನ ಎಲ್ಲ ಮುಗೀತು. ದೇವರ ದರ್ಶನ ಮಾಡಿ ನನಗೆ ತುಂಬಾ ನೆಮ್ಮದಿ ಸಿಕ್ತು, ತುಂಬ ಖುಷಿ ಆಯಿತು.
ದೇವ್ರ ದರ್ಶನವನ್ನು ಪಡ್ಕೊಂಡು ವಾಪಸ್ ಬರಬೇಕಾದ್ರೆ ನನಗೆ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಸಿಕ್ತು, ತುಂಬಾ ಚೆನ್ನಾಗಿತ್ತು. ಇಲ್ಲೂ ಸ್ವಲ್ಪ ಹೊತ್ತು ಹೋದೆ, ನೀರಲ್ಲೆಲ್ಲ ಆಟ ಆಡಿದೆ. ನೀರು ತುಂಬ ತಿಳಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ನಾವೀಗ ರಿಟರ್ನ್ ಬರಬೇಕಾದ್ರೆ ನನಗೆ ಒಂದು ಕ್ಯೂಟ್ ಆದ ಒಂದು ಡಾಗ್ ಸಿಕ್ತು. ಅದು ಅಲ್ಲಿನ ಒಂದು ವಿಶೇಷವಾದ ಡಾಗ್, ತುಂಬಾ ಚೆನ್ನಾಗಿತ್ತು. ಅದನ್ನು ಬಿಟ್ಟು ಬರೋಕ್ಕಂತೂ ಮನಸ್ಸೇ ಇರಲಿಲ್ಲ. ಅದನ್ನು ಸ್ವಲ್ಪ ಮುದ್ದಾಡಿಬಿಟ್ಟು ಹಾಗೆ ನಾವು ಮತ್ತೆ ರಿಟರ್ನ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾವು ಬಾರ್ಕೋಟ್ಗೆ ಬರಬೇಕಾಗಿತ್ತು. ಸೊ ಬೇಗ ಹೊರಟ್ರೆ ಒಳ್ಳೆಯದು, ಅಲ್ಲಿ ವೆದರ್ ಕಂಡೀಷನ್ ಏನು ಹೇಳೋಕ್ಕಾಗಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬೇಗ ದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಹೊರಟ್ವಿ ಬಾರ್ಕೋಟ್ ಕಡೆಗೆ. ಇದಾಗಿತ್ತು ನನ್ನ ಯಮುನೋತ್ರಿ ದರ್ಶನ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.